ಗೃಹಲಕ್ಷ್ಮಿ ಕ್ಯಾಂಪ್ ವೇಳೆ ಬಿಜೆಪಿ ಬೆಂಬಲಿತ ಪಂಚಾಯತ್ ಸದಸ್ಯರಿಂದ ಧರಣಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯ ಕೊಕ್ಕಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಈ ಪ್ರತಿಭಟನೆ ನಡೆದಿದೆ. ಶಿವಮೊಗ್ಗದ ಶೌಚಾಲಯವನ್ನು ಶುಚಿಗೊಳಿಸಿ ಮಾಡಿದಂಥ ಪ್ರಕರಣ ಇದು. ಎಸೆದು ಶಿವಮೊಗ್ಗದ ಶೌಚಾಲಯವನ್ನು ಶುಚಿಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಹೇಳಿಕೆ ಇದು. ಇಂಥ ಪ್ರಕರಣ ನಡೆದರೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಮಕ್ಕಳಿಂದ ಯಾವುದೇ ಕೆಲಸವನ್ನು ಮಾಡಿಸಬಾರದು ಶಿಕ್ಷಣ ಸಚಿವರು ಹೇಳ್ತಾ ಇದ್ದಾರೆ. ಮಕ್ಕಳಿಂದ ಕೇವಲ ವ್ಯಾಸಂಗ ಮಾಡಿಸಬೇಕಷ್ಟೇ, ಮಕ್ಕಳನ್ನು ಕಲಿಸೋದು ವ್ಯಾಸಂಗಕ್ಕೆ, ಕೆಲಸಕ್ಕಲ್ಲ. ಶಿವಮೊಗ್ಗದಲ್ಲಿ ಶೌಚಾಲಯ ಶುಚಿಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ನೋಟಿಫಿಕೇಶನ್ ಹೊರಡಿಸ್ತಾ ಇದ್ದೇವೆ, ಮತ್ತೆ ಇಂಥ ಪ್ರಕರಣಗಳು ಮರುಕಳಿಸಿದಂತೆ ಎಚ್ಚರ ವಹಿಸ್ತೇವೆ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ನ ನಾವು ಹೊರಡಿಸ್ತಾ ಇದ್ವಿ, ಗೈಡ್ಲೈನ್ಸು ಇನ್ಮೇಲಿಂದ. ಬಿಕಾಸ್ ಏನಾಗ್ತದೆ, ನಮ್ಮ ಶಾಲೆಯ ಸಂಖ್ಯೆ ಭಾಳ ದೊಡ್ಡದು, ಕೊರತೆನೂ ಇದೆ. ಏನು ಇಲಾಖೆಯಲ್ಲಿ ಸ್ಟಾಫ್ದು ಕೂಡ ಇದಿದೆ. ಆದರೆ ಅದು ಕಮ್ಮಿ ಇದ್ರೂ ನಾವು ಮುಂಚೆ ಇರ್ತಕ್ಕಂಥ ಸರ್ಕಾರದಕ್ಕಿಂತ ಡಬಲ್ ಆಗಿ ನಾವು ಮೇಂಟೆನೆನ್ಸ್ ಚಾರ್ಜ್ ಕೊಡ್ತಾ ಇದ್ದೀವಿ. ಅದಕ್ಕೆ ಇನ್ಮೇಲೆ ನಾವು SDMC ಅವ್ರಿಗೂ ಕೂಡ ಇನ್ಚಾರ್ಜ್ ತೊಗೊಳ್ತಾ ಇದ್ದೀವಿ. ಅವರು ಕೂಡ ಜವಾಬ್ದಾರಿ ಆಗಬೇಕು. ಯಾಕೆಂದರೆ ಅಲ್ಲೊಂದು ಎಲೆಕ್ಟೆಡ್ ಬಾಡಿ ಥರ ಇರ್ತದೆ, ಅಲ್ಲಿ ಬರೀ ಹೆಡ್ ಮೇಸ್ಟ್ರು ಮತ್ತು ಇದೆ ಅಲ್ಲ. ಯಾಕೆಂದರೆ ಪ್ರಾಪರ್ಟಿ ಹೆಡ್ ಮೇಸ್ಟ್ರು ಬರ್ತಾರೆ ಶಾಲೆಗೆ ಮತ್ತೆ ಹೋಗಿಬಿಡ್ತಾರೆ. ಆದರೆ ಕಂಪ್ಲೀಟ್ ಜವಾಬ್ದಾರಿಯನ್ನು SDMC ಅವರು ತೊಗೊಳ್ಬೇಕು. ನಿನ್ನೆ ನೈಟು 12:30 1 ಗಂಟೆಗೆ ಅದನ್ನು ಫೈನಲ್ ಮಾಡಿದ್ದೀನಿ. ಸಮ್ ಕರೆಕ್ಷನ್ಸ್ ಇದೆ, ಕರೆಕ್ಷನ್ಸ್ ಕಳಿಸ್ಕೊಟ್ಟಿದ್ದೀನಿ. ಇವತ್ತು ಸಾಯಂಕಾಲ ಇಲ್ಲ ನಾಳೆ ಒಳಗೆ ಭಾಳ ಸ್ಟ್ರಿಕ್ಟಾಗಿ ಈ ವಿಚಾರಗಳನ್ನು ನಾವು ತೊಗೊಳ್ಬೇಕು. ಅದ್ರ ಜೊತೆಗೆ ಸ್ಟ್ರಿಕ್ಟಾಗಿ ಅಟ್ಲೀಸ್ಟ್ ಒಂದು SDMC ಮೆಂಬರ್ಸು ದಿನ ಒಂದು ಕಡೆ ಹೋಗಿ ಬರಬೇಕು. ಈ ಥರ ವಿಚಾರಗಳನ್ನು ಇವತ್ತು ಏನಾದ್ರು ಇಂಥ ಘಟನೆಗಳಾದ್ರೆ ಮಕ್ಕಳಿಂದ ಏನಾರು ಇದೆ ಅಂತೇಳಿ ಅವಾಗ ಏನಾಗುತ್ತೆ, ಅವೇರ್ನೆಸ್ ಬರುತ್ತೆ. ಇಲ್ಲಾಂದರೆ ಏನಾಗ್ತದೆ, ಯಾವುದೋ ಒಂದು ಹಳ್ಳಿಯಲ್ಲಿ ಯಾರಿಗೂ ಗೊತ್ತೇ ಆಗೋದಿಲ್ಲ, ಹೋಗ್ಬಿಟ್ಟು ಟಕ್ ಅಂತೇಳಿ ಹಿಂಗೆ ಮಾಡಿಸ್ಬಿಟ್ರೆ ಅದು ತಪ್ಪಾಗ್ತದೆ. ಆ್ಯಂಡ್ ನಾನು ತುಂಬ ಕಠಿಣವಾಗಿ ತೊಗೊಳ್ಬೇಕಂತೇಳಿ ನಿನ್ನೆ ಇದಾದ ತಕ್ಷಣ ಇಲಾಖೆಯವ್ರ ಜೊತೆಗೆ ನಾನೇ ಹೋಗಿ ಮೀಟಿಂಗು ಕೂಡ ಮಾಡಿ, ಕಮಿಷನರು ನಾವು ಯಾರ್ಯಾರು ಆಫೀಸರ್ಸ್ ಇದ್ದಾರೆ ಮೀಟಿಂಗ್ ಮಾಡಿ ಎಲ್ಲ ಗೈಡ್ಲೈನ್ಸ್ನ ಯಾವ ರೀತಿ ಕೊಡಬೇಕು ಅಂತ ಸ್ಟ್ರಿಕ್ಟಾಗಿ ಮಾಡಿದ್ದೀನಿ. ನಾ ಮಾತ್ರ ಹೇಳ್ತಾ ಇದ್ದೀನಿ, ನನ್ನ ಇಲಾಖೆಯಿಂದ ಇನ್ಮೇಲೆ ಭಾಳ ಕಠಿಣವಾಗಿ ನಾವು ನಿರ್ಧಾರಗಳನ್ನು ನಿರ್ದಾಕ್ಷಿಣ್ಯವಾಗಿ ತೊಗೋಬೇಕಾಗುತ್ತೆ. ಅದೇನಾಗ್ತದೆ, ಎಲ್ಲ ಶಾಲೆಯಲ್ಲೂ ಹಿಂಗಲ್ಲ.